ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಹೊರಡಿಸಿರುವಂಥ 708 ಪೋಸ್ಟ್ಗಳಿಗೆ ಸಂಬಂಧಿಸಿದಂತೆ ಕಂಪಲ್ಸರಿ ಕನ್ನಡ, ಕಡ್ಡಾಯ ಕನ್ನಡ ಎಲ್ಲರಿಗೂ ಅನ್ವಯ ಆಗುತ್ತಾ ಏನು ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ಅಧಿಕೃತ ವೆಬ್ಸೈಟ್ ಮೂಲಕ ನಿಮಗೆ ಅಧಿಕೃತ ನೋಟಿಸ್ ಮೂಲಕ ಈ ಒಂದು ಮಾಹಿತಿಯನ್ನು ನೀಡಲಿದ್ದೇನೆ. ಏನೇ ಗೊಂದಲ ಇದ್ದರೂ ಇಲ್ಲೇ ಕ್ಲಾರಿಟಿ ಮಾಡ್ಕೊಂಬಿಡಿ. ಹಾಗಾಗಿ ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ನೋಡಿ. ಯಾವುದೇ ಗೊಂದಲ ಇರಬಾರ್ದು. ಯಾರು ಬರಿಬೇಕು ಕಡ್ಡಾಯ ಕನ್ನಡ, ಯಾರು ಬರಿಬಾರ್ದು, ಅದು ಎಲ್ಲ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ಈ ಒಂದು ವಿಡಿಯೋನು ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ. KEA ಅಧಿಕೃತ ವೆಬ್ಸೈಟ್ಗೆ ಹೋಗ್ತಾ ಇದ್ದೇನೆ. KEA ಅಧಿಕೃತ ವೆಬ್ಸೈಟ್ಗೆ ಹೋಗ್ತಾ ಇದ್ದೇನೆ ನೋಡಿ. ಇಲ್ಲಿ ನೇಮಕಾತಿ ಅದಂತೆ ಇದೆ ಅಲ್ವಾ, ವಿವಿಧ ಇಲಾಖೆಗಳ ನೇಮಕಾತಿಗಳು 2025 ಇದರ ಮೇಲೆ ಕ್ಲಿಕ್ ಮಾಡಿದಾಗ HK ಆದರೂ ತಗೊಳ್ಳಿ, ನಾನ್ HK ಆದರೂ ತಗೊಳ್ಳಿ. ಯಾಕೆಂದರೆ HKದಲ್ಲಿಯೂ ಕೂಡ ಈ ಒಂದು ಕಡ್ಡಾಯ ಕನ್ನಡ ನೋಟಿಸನ್ನು ಬಿಟ್ಟಿದ್ದಾರೆ ಮತ್ತು ನಾನ್ HKಯಲ್ಲಿ ಕೂಡ ಕಡ್ಡಾಯ ಕನ್ನಡ ನೋಟಿಸನ್ನು ಬಿಟ್ಟಿದ್ದಾರೆ. ಇಲ್ಲಿ ನಾನ್ HK ತಗೊಳ್ತಾ ಇದ್ದೇನೆ. ಇಲ್ಲಿ ನಾನ್ HK ತೊಗೊಂಡಾಗ ನೋಡಿ, ಇಲ್ಲಿ ವಿವಿಧ ಇಲಾಖೆಗಳ ನೇಮಕಾತಿ ಕನ್ನಡ ಪರೀಕ್ಷಾ ವೇಳಾಪಟ್ಟಿ ಅಂತ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಇದರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ. ಇಲ್ಲಿ ನೋಡ್ಬೋದು ನೀವು ಅಧಿಕೃತವಾದಂತಹ ಒಂದು ಪ್ರೆಸ್ ನೋಟ್ ಬಂದಿದೆ. ಇಲ್ಲಿ ನೋಡ್ಬೋದು 17/12/2025 ಅಂದರೆ 3 ಅಥವಾ 4 ದಿನ ಆಯಿತು ಈ ಒಂದು ನೋಟಿಸನ್ನು ಬಿಟ್ಟು. ಇಲ್ಲಿ ನೋಡ್ಬೋದು ನೀವು, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಅಧಿಸೂಚಿಸಲಾದ ರಾಜ್ಯದ ವಿವಿಧ ಸಂಸ್ಥೆ, ಇಲಾಖೆ, ನಿಗಮ ಮಂಡಳಿಗಳ ಎಲ್ಲ ಹುದ್ದೆಗಳಿಗೆ ಕಡ್ಡಾಯ ಕನ್ನಡ ಅಂದರೆ ಕನ್ನಡ ಭಾಷಾ ಪರೀಕ್ಷೆಯನ್ನು ನಡೆಸುವ ಸಂಬಂಧ ಪರೀಕ್ಷಾ ವೇಳಾಪಟ್ಟಿ. ಇಲ್ಲಿ ನೋಡ್ಬೋದು ಇಂಪಾರ್ಟೆಂಟ್ ಮಾಹಿತಿ. ಇಲ್ಲಿ ನೋಡಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ರಾಜ್ಯದ ವಿವಿಧ ಸಂಸ್ಥೆ, ನಿಗಮ ಮಂಡಳಿಗಳು ಖಾಲಿ ಇರುವ ವಿವಿಧ ವೃಂದಗಳ ನೇರ ನೇಮಕಾತಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸಲು ದಿನಾಂಕ 8/10/2025 ರಿಂದ 31/10/2025 ಮತ್ತು 15/11/2025 ಗಳಂದು ಪ್ರತ್ಯೇಕ ಅಧಿಸೂಚನೆಗಳಲ್ಲಿ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತದೆ. ಅದರಂತೆ ಅಧಿಸೂಚಿಸಲಾದ ಹುದ್ದೆಗಳ ಪೈಕಿ ಗ್ರೂಪ್ ಸಿ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸಲು ದಿನಾಂಕ 19/11/2021 ರಂದು ವೇಳಾಪಟ್ಟಿ ಪ್ರಕಟಿಸಲಾಗಿರುತ್ತದೆ. ಮುಂದುವರೆದು ಸರ್ಕಾರದ ಅಧಿಸೂಚನೆ ಸಂಖ್ಯೆ, ಈ ಒಂದು ಅಧಿಸೂಚನೆದಂಥ ನಿಯಮ ಕೊಟ್ಟಿದ್ದಾರೆ 18/3/2025 ರಂತೆ. ಅಂದರೆ ಆ ಅಧಿಸೂಚನೆ ಸಂಖ್ಯೆಯಂತೆ ಅಭ್ಯರ್ಥಿಯು ಕರ್ನಾಟಕ ಪ್ರೌಢಶಿಕ್ಷಣ ಮಂಡಳಿ ಅಂದರೆ SSLC ಬೋರ್ಡ್, KSE ಬಂತೀವಲ್ಲ ಆ ಬೋರ್ಡ್ನಲ್ಲಿ ಮಂಡಳಿಯ ನಡೆಸುವ SSLC ಪರೀಕ್ಷೆಯಲ್ಲಿ ಅಥವಾ ರಾಜ್ಯ ಸರ್ಕಾರದ ಅದಕ್ಕೆ ತಸ್ತಮಾನವಾದಂತಹ ಕ್ವಾಲಿಫಿಕೇಷನ್ ಇರುವಂತಹ ಬೋರ್ಡ್ಗಳಿಂದ ಘೋಷಿಸಿದ ಯಾವುದೇ ಪರೀಕ್ಷೆಯಲ್ಲಿ ಅಥವಾ SSLCಗಿಂತ ಉನ್ನತ ಮಟ್ಟದ ಪರೀಕ್ಷೆಯಲ್ಲಿ ಅಥವಾ PUC 12th ಆಗಿರ್ಬೋದು, ವಿವಿಧ ತಸ್ತಮಾನ ಅರ್ಹತೆಗಳಾಗಿರ್ಬೋದು, ಕನ್ನಡ ವಿಷಯವನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಅಭ್ಯಸಿಸಿದ್ದರೆ ಅಥವಾ ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಕನ್ನಡ ಓದಿದರೆ ಅಥವಾ ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿ ಇಂತಹ ಪರೀಕ್ಷೆಗಳನ್ನು ಪಾಸು ಮಾಡಿದ್ದರೆ. ಎಂತಹ ಪರೀಕ್ಷೆಗಳಂದರೆ ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿ ಇಂತಹ ಪರೀಕ್ಷೆ ಪಾಸ್ ಮಾಡಿದ್ದರೆ ಅಥವಾ ಆಯೋಗ ಅಥವಾ ಇನ್ನಿತರ ಯಾವುದೇ ಆಯ್ಕೆ ಪ್ರಾಧಿಕಾರ ಈ ಹಿಂದೆ ನಡೆಸಿದ ಕನ್ನಡ ಭಾಷೆಯ ಪರೀಕ್ಷೆಯಲ್ಲಿ ಕಡ್ಡಾಯ ಕನ್ನಡ ಪರೀಕ್ಷೆ ಉತ್ತೀರ್ಣರಾಗಿದ್ದರೆ. ಇದು ಏನಪ್ಪ ಅಂದರೆ ಟೋಟಲ್ ಆಗಿ ಹೇಳ್ಬೇಕಾಗಿದ್ರೆ SSLC ಅಥವಾ PUCಯಲ್ಲಿ ನೀವು ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್ನಲ್ಲಿ ಕನ್ನಡ ಓದಿದರೆ ಅಥವಾ ಈ ಹಿಂದೆ KPSC ಅಥವಾ KEA ನಡೆಸಿರುವಂತಹ ಕಡ್ಡಾಯ ಕನ್ನಡ ಪರೀಕ್ಷೆ ಪಾಸ್ ಆಗಿದ್ದರೆ, ಅದೊಂದು ಸರ್ಟಿಫಿಕೇಟ್ ಇದ್ದರೆ ನೀವು ಅಂತಹ ಅಭ್ಯರ್ಥಿಗಳಿಗೆ ಕನ್ನಡ ಭಾಷಾ ಪರೀಕ್ಷೆಯಿಂದ ವಿನಾಯಿತಿ ನೀಡಿ. ಅಂದರೆ ಅಂತಹ ಅಭ್ಯರ್ಥಿಗಳಿಗೆ ಯಾವುದೇ ಕಡ್ಡಾಯ ಕನ್ನಡ ಪರೀಕ್ಷೆ ಇರೋದಿಲ್ಲ. ಇದು ಇಂಪಾರ್ಟೆಂಟ್ ಮಾಹಿತಿ. ಯಾವುದೇ ಗೊಂದಲಕ್ಕೀಡಾಗುವುದು ಬೇಡ. ಅರ್ಥ ಆಯ್ತಲ್ವಾ? ಅಭ್ಯರ್ಥಿಗಳು ಹೊರತುಪಡಿಸಿ ಉಳಿದ ಅನ್ವಯವಾಗುವ ಅಭ್ಯರ್ಥಿಗಳಿಗೆ ಕನ್ನಡ ಭಾಷಾ ಪರೀಕ್ಷೆಯನ್ನು ನಡೆಸಬೇಕಾಗಿರುತ್ತದೆ.
ಉಳಿದಂಥ ಅಭ್ಯರ್ಥಿಗಳು ಏನೇನು ಸೈನ್ಸ್ ಬ್ಯಾಕ್ಗ್ರೌಂಡ್ ಇರ್ತಾರಲ್ವ, ಅವರು ಇಂಗ್ಲೀಷ್ ಮೀಡಿಯಮ್ ಇರ್ತಾರಲ್ವ, ಬೇರೆ ಬೇರೆ ಸ್ಟೇಟ್ನಲ್ಲಿ ಓದಿರ್ತಾರಲ್ವ, ಅವರಿಗೆ ಕಡ್ಡಾಯ ಕನ್ನಡ ಪರೀಕ್ಷೆ ಇರುತ್ತದೆ. ಆ ಒಂದು ಅಭ್ಯರ್ಥಿಗಳಿಗೆ ಕಡ್ಡಾಯ ಕನ್ನಡ ಪರೀಕ್ಷೆ ವೇಳಾಪಟ್ಟಿ ಕೂಡ ಬಿಡುಗಡೆ ಮಾಡಿದ್ದಾರೆ. 28/12/2025 ಅಂದರೆ ಡಿಸೆಂಬರ್ 28ರಂದು ಭಾನುವಾರದಂದು ಕಡ್ಡಾಯ ಕನ್ನಡ ಪರೀಕ್ಷೆ ಇರುತ್ತದೆ. 3 ಗಂಟೆಯಿಂದ 5 ಗಂಟೆ ಸಾಯಂಕಾಲ. ಇನ್ನು ಗರಿಷ್ಠ ಅಂಕಗಳು 150. ಒಟ್ಟು ಪ್ರಶ್ನೆಗಳು 100 ಪ್ರಶ್ನೆಗಳಿರುತ್ತವೆ. ಒಂದು ಪ್ರಶ್ನೆಗೆ 1.5 ಮಾರ್ಕ್ಸ್ ಇದ್ದು 100 ಪ್ರಶ್ನೆ 150 ಮಾರ್ಕ್ಸ್ ಇರುತ್ತವೆ. ಹಾಗಾಗಿ ಈ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಅರ್ಹತೆ ಹೊಂದಲು ಅಭ್ಯರ್ಥಿಗಳು ಕನಿಷ್ಠ 50 ಅಂಕಗಳು ಗಳಿಸುವುದು ಕಡ್ಡಾಯವಾಗಿರುತ್ತದೆ. 150ರಲ್ಲಿ ಕೇವಲ 50 ತಗೊಂಡ್ರೆ ಸಾಕು, ಈ ಒಂದು ಪರೀಕ್ಷೆ ಕ್ವಾಲಿಫೈ ಆಗ್ತೀರಿ. ಅಭ್ಯರ್ಥಿಗಳು ಕನ್ನಡ ಭಾಷಾ ಪರೀಕ್ಷೆ ಕೇವಲ ಅರ್ಹತಾ ಪರೀಕ್ಷೆಯಾಗಿದ್ದು, ಅರ್ಹತೆ ಹೊಂದಿದ ಹೊರತು ಹುದ್ದೆಯ ಆಯ್ಕೆ ಆಗಿರುವುದಿಲ್ಲ. ಕೇವಲ ಇದು ಕ್ವಾಲಿಫೈಯಿಂಗ್ ಹೊರತು ಯಾವುದೇ ಸೆಲೆಕ್ಷನ್ ಆಗಿರುವುದಿಲ್ಲ. ಮುಂದಿನ ಒಂದು ಹಂತಕ್ಕೆ ಇದೊಂದು ಕ್ವಾಲಿಫೈ. ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಅರ್ಹತೆ ಹೊಂದಿದ ಅಂಕಗಳನ್ನು ಆಯ್ಕೆಗೆ ಪರಿಗಣಿಸಲಾಗುವುದಿಲ್ಲ. ಅಂದರೆ ನೀವೇನು ಸೆಲೆಕ್ಷನ್ ಲಿಸ್ಟ್, ಮೆರಿಟ್ ಲಿಸ್ಟ್ ಮಾಡ್ತಾರಲ್ಲ ಲಾಸ್ಟಿಗೆ, ಏನು ಯಾವೊಂದು ಎಕ್ಸಾಮ್ಗಳು CET ಅಂತೀವಲ್ಲ, GK ಪೇಪರ್ ಮತ್ತು ಕಮ್ಯುನಿಕೇಷನ್ ಪೇಪರ್ನಲ್ಲಿ ಈ ಒಂದು ಮಾರ್ಕ್ಸ್, ಕಡ್ಡಾಯ ಕನ್ನಡ ಮಾರ್ಕ್ಸ್ ಪರಿಗಣನೆ ಮಾಡುವುದಿಲ್ಲ. ಕೇವಲ CET ಅಂಕಗಳು ಮಾತ್ರ ಪರಿಗಣಿಸಲಾಗುತ್ತದೆ. ಋಣಾತ್ಮಕ ಮೌಲ್ಯಮಾಪನ ಇರುವುದಿಲ್ಲ, ಅಂದರೆ ನೆಗೆಟಿವ್ ಮಾರ್ಕಿಂಗ್ ಇರುವುದಿಲ್ಲ ಈ ಕಡ್ಡಾಯ ಕನ್ನಡದಲ್ಲಿ. ಉಳಿದ ವಿವಿಧ ಹುದ್ದೆಗಳ ಪರೀಕ್ಷಾ ವೇಳಾಪಟ್ಟಿಯನ್ನು ಮುಂದಿನ ದಿನಗಳಲ್ಲಿ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುವುದು. ಇದು ಸ್ನೇಹಿತರೆ ಕಡ್ಡಾಯ ಕನ್ನಡದ ಒಂದು ಸಂಪೂರ್ಣವಾದಂಥ ಮಾಹಿತಿ. ಯಾರಿಗೆಲ್ಲ ಗೊಂದಲ ಇತ್ತು ಅವರಿಗೆ ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊಂಡಿದ್ದೇನೆ. ಯಾವುದೇ ಗೊಂದಲ ಬೇಡ. SSLC ಮತ್ತು PUCಯಲ್ಲಿ ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಓದಿದರೆ ಅವರು ಈ ಒಂದು ಎಕ್ಸಾಮ್ ಬರೆಯುವಾಗಿಲ್ಲ. ಕೇವಲ ಇಂಗ್ಲೀಷ್ ಮೀಡಿಯಂ ಮತ್ತು ಬೇರೆ ಸ್ಟೇಟ್ಸ್ಗಳಲ್ಲಿ ಓದಿರುವಂಥ ಅಭ್ಯರ್ಥಿಗಳಿಗೆ ಮಾತ್ರ ಈ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆ ಇರುತ್ತದೆ. ಹಾಗಾಗಿ ಯಾರೂ ಕೂಡ ಗೊಂದಲ ಆಗೋದು ಬೇಡ. ನಿಮ್ಗೆ ಏನಾದರೂ ಈ ಒಂದು ಪರೀಕ್ಷೆ ಬಗ್ಗೆ ಡೌಟ್ಸ್ಗಳಿದ್ದರೆ, ಏನಾದರೂ ಅನುಮಾನಗಳಿದ್ದರೆ, ಈ ಒಂದು ಮಾಹಿತಿ ಬಗ್ಗೆ ಏನಾದರೂ ಅನುಮಾನ ಇದ್ದರೆ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸ್ಬೋದು. ನಾನು ನಿಮಗೆ ರಿಪ್ಲೈ ಮಾಡಲು ಪ್ರಯತ್ನ ಮಾಡ್ತೇನೆ. ಇದು ಈ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆಯ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಇದಾಗಿದೆ. ಇನ್ನು ಸ್ನೇಹಿತರೆ, ನೀವು ಎಲ್ಲ ಈ ಹಿಂದೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವಿಲೇಜ್ ಅಕೌಂಟೆಂಟ್ಗೆ ಕಡ್ಡಾಯ ಕನ್ನಡ ಪರೀಕ್ಷೆ ನಡೆಸಿತ್ತು. ಆ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆ ಪಾಸ್ ಆಗಿದ್ರಿ ಅಂದರೆ, ಅಥವಾ KPSC ನಡೆಸಿರುವ PDO ಆಗಿರ್ಬೋದು, ಇನ್ನಿತರ ಟೆಕ್ನಿಕಲ್ ಎಕ್ಸಾಮ್ಸ್ಗಳಾಗಿರ್ಬೋದು, ಆ ಒಂದು ಹುದ್ದೆಗಳಲ್ಲಿ ನೀವು ಕಡ್ಡಾಯ ಕನ್ನಡ ಪರೀಕ್ಷೆ ಬರೆದು ಪಾಸ್ ಆಗಿದ್ದರೆ, ಆ ಒಂದು ಮಾರ್ಕ್ ಶೀಟ್ ಅಂದರೆ ಆನ್ಲೈನ್ ಪ್ರಿಂಟ್ ಇದ್ದರೆ ನಿಮಗೆ ಈ ಒಂದು ಪರೀಕ್ಷೆ ಬರೆಯಲು ವಿನಾಯಿತಿ ಇರುತ್ತದೆ. ಹಾಗಾಗಿ ಎಲ್ಲರೂ ಕೂಡ ಈ ಒಂದು ಮಾಹಿತಿಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೇನೆ. ಇದಾಗಿತ್ತು ಸ್ನೇಹಿತರೆ ಕಡ್ಡಾಯ ಕನ್ನಡ ಪರೀಕ್ಷೆಯ ಒಂದು ಮಾಹಿತಿ. ಎಲ್ರಿಗೂ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ. ಇದು ಆಗಿತ್ತು ಸ್ನೇಹಿತರೆ ಇವತ್ತಿನ ಮಾಹಿತಿ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.